Welcome my GH Master 2. If y is equal to cos of root x into sin of root x, then dy over dx is equal to what? ಆಪ್ಷನ್ ಎ. ಮ್ಯಾಕ್ಸಿಮಮ್ ನಾನು ಪ್ರಾಬ್ಲಮ್ಸ್ ತೊಗೊಳೋದು ಕಂಡೀಷನ್ ಬೇಸ್ಡ್ ಮತ್ತು ಫಾರ್ಮುಲಾ ಬೇಸ್ಡು ಮ್ಯಾಕ್ಸಿಮಮ್. ಯಾಕೆಂದರೆ ನೀವು ಸಾವಿರಾರು ಪ್ರಾಬ್ಲಮ್ಸ್ ವರ್ಕ್ ಮಾಡೋಕ್ಕಿಂತ ನಾವು ಕಳಿಸ್ತಕ್ಕಂಥ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಿದರೆ ಆ ಪ್ರಾಬ್ಲಮ್ಸಲ್ಲೇ ಬೇಕಾದಷ್ಟು ಫಾರ್ಮುಲಾ ಬರೋ ಥರ ನಾನು ಎಕ್ಸ್ಪ್ಲೈನ್ ಮಾಡಿರ್ತೇನೆ. ನಾವೊಂದು ಪ್ರಾಬ್ಲಮ್ ತೊಗೊಂಡಿದ್ದೀನಿ ಅಂದರೆ ಡೈರೆಕ್ಟ್ ಸುಮ್ಮನೆ ಜನರಲ್ ಡಿಫ್ರೆನ್ಷಿಯೇಷನ್ ಇರಲ್ಲ. ಅದು ಜನರಲ್ ಡಿಫ್ರೆನ್ಷಿಯೇಷನ್ ಆದರೆ ನೀನು 1000 ಪ್ರಾಬ್ಲಮ್ ಮಾಡಿದ್ರು ಅದು ಒಂದು 5 ಪ್ರಾಬ್ಲಮ್ಸ್ಗೆ ಈಕ್ವಲ್ ಆಗೋಲ್ಲ. ಈಗ ನಾನು ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ಅಂದರೆ ಆ ಪ್ರಾಬ್ಲಮ್ಸಲ್ಲಿ ನಂಬರ್ ಆಫ್ ಫಾರ್ಮುಲಾಸ್ ಬರ್ತಾ ಇರುತ್ತೆ. ಆವಾಗ ಬೇರೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ನಿನಗೆ ಭಾರಿ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೇಕು. ನೀವು ಬೇರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗೋಗ್ಬಿಡೋದು, ಲಿಂಕ್ ಸಿಗುತ್ತೆ ನಿಮಗೆ. ನೋಡಿ, ಕಾಸ್ ಆಫ್ ರೂಟ್ ಎಕ್ಸ್ ಇಂಟು ಸೈನ್ ಆಫ್ ರೂಟ್ ಎಕ್ಸ್ ಅಂತ ನಿಮ್ಗೆ ಏನು ಬಂದ್ಬಿಡುತ್ತೆ ಈಗ ಈಸಿಯಾಗಿ. ನೋಡಿ, ಕಾಸ್ ರೂಟ್ ಎಕ್ಸ್ ಇಂಟು ಸೈನ್ ರೂಟ್ ಎಕ್ಸ್. ಟು ಮೇಕ್ ದಿ ಆಪ್ಷನ್ಸ್ ಬರೆದ್ಬಿಡ್ತೇನೆ. ಫಸ್ಟು ಕಾಸ್ ಆಫ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್. ಆಪ್ಷನ್ ಬಿ ಸೈನ್ ರೂಟ್ ಎಕ್ಸ್ ಬೈ 2 ರೂಟ್ ಎಕ್ಸ್. ಆಪ್ಷನ್ ಸಿ ಸೈನ್ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ಆಪ್ಷನ್ ಡಿ ಕಾಸ್ ಆಫ್ 2 ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ನೋಡಿ, ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ನೀವು ಜನರಲಾಗಿ ಕಾಸ್ ರೂಟ್ ಎಕ್ಸ್ ಇಂಟು ಸೈನ್ ರೂಟ್ ಎಕ್ಸ್ ಅಂತ ಇದೆ, ಪ್ರಾಡಕ್ಟ್ರದ್ದು ಅಪ್ಲೈ ಮಾಡಿಬಿಡೋಣ ಅಂತ ಮೈಂಡಿಗೆ ಬಂದುಬಿಡುತ್ತೆ. ಓಕೆ, ಯಾರಿಗೆ ಫಾರ್ಮುಲಾ ಗೊತ್ತಿರಲ್ಲ, ಕಂಡೀಷನ್ಸ್ಗಳು ಗೊತ್ತಿರಲ್ಲ, ಅವ್ರು ಪ್ರಾಡಕ್ಟ್ರದ್ದು ಹೊರಟೋಗ್ತೀರಿ. ಓಕೆ, ಕಾಸ್ ರೂಟ್ ಎಕ್ಸ್ ಇಂಟು ಸೈನ್ ರೂಟ್ ಎಕ್ಸ್ಗೆ ನೀವು 2 ಥರ ಪ್ರಾಬ್ಲಮ್ಸ್ ಮಾಡ್ಬೋದು. ಕಾಸ್ ರೂಟ್ ಎಕ್ಸ್ ಇಂಟು ಸೈನ್ ರೂಟ್ ಎಕ್ಸ್ಗೆ ಕಾಸ್ ಎ ಇಂಟು ಸೈನ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಕಾಸ್ ಎ ಇಂಟು ಸೈನ್ ಬಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆರ್ ಇನ್ನೂ ಸಿಂಪಲ್ಲಾಗಿ ಕಾಸ್ ರೂಟ್ ಎಕ್ಸ್ ಇಂಟು ಸೈನ್ ರೂಟ್ ಎಕ್ಸ್. ವೈ ಈಸ್ ಈಕ್ವಲ್ ಟು, ಇದನ್ನು ಆರ್ಡ್ರ್ ಬರ್ಕಂತೇನೆ, ಸೈನ್ ರೂಟ್ ಎಕ್ಸ್ ಇಂಟು ಕಾಸ್ ಆಫ್ ರೂಟ್ ಎಕ್ಸ್. ವಿ ನೋ ದಟ್ sin 2a is equal to 2 sin a into cos a. 2 sin a into cos a is equal to sin 2a. ನಮ್ಮ ಹತ್ರ ಇರೋದೀಗ sin a into cos a ಅಂತ ಇದೆ. ಇದನ್ನು ಟು ಮೇಕ್ ದಿ ಫಾರ್ಮ್ ಅಂದರೆ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡೆಡ್ ಬೈ 2 ಅಂತ ಮಾಡ್ಕೊತೇನೆ. ಆವಾಗ 2 sin a into cos a ಅಂದರೆ sin 2a ಆಯಿತು. ಡಿವೈಡೆಡ್ ಬೈ 2 ಹಂಗೆ ಇರುತ್ತೆ ರಿಸಲ್ಟು. ನೋಡಿ, ಇದು sin a ಇಂಟು ಕಾಸ್ ಎ. ನೋಡಿ, sin a ಇಂಟು ಕಾಸ್ ಎ ಇವೆರಡು ಸೇಮ್ ಇರಲೇಬೇಕು, ಡಿಫ್ರೆಂಟ್ ಇರಬಾರ್ದು. ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡೆಡ್ ಬೈ 2 ಫಾರ್ ಫಾರ್ಮುಲಾ ಫಾರಮ್. ಈಗ ಇದು 2 sin a ಇಂಟು ಕಾಸ್ ಎ ಅಂದರೆ sin 2 ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ಆಯಿತು. ಈಗ ಡಿಫ್ರೆನ್ಷಿಯೇಟ್ ಮಾಡ್ತೇನೆ. ಡಿ ವೈ ಓವರ್ ಡಿ ಎಕ್ಸ್ ಈಕ್ವಲ್ ಟು ಸೈನ್ ಕಾಸ್ ಆಫ್ 2 ರೂಟ್ ಎಕ್ಸ್ ಬೈ 2 ಅಲ್ಲೇ ಇರಲಿ ಇದು, ಇಂಟು ಡೆರಿವೇಟಿವ್ ಆಫ್ 2 ರೂಟ್ ಎಕ್ಸ್. ಇದಕ್ಕೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಚೈನ್ ರೂಲ್. 2 ಇಂಟು ವಾಟ್ ಇಸ್ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್? 1 ಬೈ 2 ರೂಟ್ ಎಕ್ಸ್. ಓಕೆ, ಎಷ್ಟೊಂದು ರಿಸಲ್ಟ್ಸನ್ನು ಅಪ್ಲೈ ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ನೀವು ಎಲ್ಲ ಪ್ರಾಬ್ಲಮ್ಸ್ ನೋಡಿ ಫಾರ್ಮುಲಾ ಬೇಸ್ಡ್ ಚೇಂಜಸ್ ಮಾಡ್ಕೊಳ್ಳೋದು ಗೊತ್ತಾಗಬೇಕಲ್ವ. ಎಲ್ಲ ಪ್ರಾಬ್ಲಮ್ಸಲ್ಲೂ ಕಂಡೀಷನ್ನು ಮತ್ತು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡೋ ಪ್ರಾಬ್ಲಮ್ಸೇ ಇರ್ತವೆ. CET JEE ಅಂದಾಗ ಸುಮ್ಮನೆ ಡಿಫ್ರೆನ್ಷಿಯೇಷನ್ ಕೊಡೋದಿಲ್ಲ ಅವರು. ವೆದರ್ ಯಾವುದೇ ಚಾಪ್ಟರ್ ಇರಲಿ, ಕಂಡೀಷನ್ಸನ್ನು ಮತ್ತು ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಬೇಕು. 2 to 2 ಕ್ಯಾನ್ಸಲ್. ಡಿ ವೈ ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ನ್ಯೂಮರೇಟ್ರಲ್ಲಿ ಜಸ್ಟ್ ಕಾಸ್ ಆಫ್ 2 ರೂಟ್ ಎಕ್ಸ್ ಇದೆ. ಆಫ್ಟರ್ ಸಿಂಪ್ಲಿಫಿಕೇಷನ್ 2 ಇಂಟು ರೂಟ್ ಎಕ್ಸ್. ಇದು ಕ್ಯಾನ್ಸಲ್ ಮಾಡೋಕ್ಕೆ ಬರೋಲ್ಲ. ಓಕೆ, ಇದು ಕಾಸ್ ಆಫ್ ಒಳಗಡೆ ಇದೆ, ಇದು ಔಟ್ಸೈಡ್ ಇದೆ, ಇವೆರಡಕ್ಕೂ ರಿಲೇಷನ್ಸ್ ಇರಲ್ಲ, ಕ್ಯಾನ್ಸಲ್ ಮಾಡಬಾರ್ದು. ಕಾಸ್ ಆಫ್ 2 ರೂಟ್ ಎಕ್ಸ್ ಬೈ 2 ರೂಟ್ ಎಕ್ಸ್ ಇಸ್ ದ ಫೈನಲ್ ಆನ್ಸರ್. ಆಪ್ಷನ್ಸಲ್ಲಿದೆಯಾ? ಓಕೆ, ದಿಸ್ ಇಸ್ ನಾಟ್ ಅನ್ ಆನ್ಸರ್. ಸೈನ್ ಇದೆ, ದಿಸ್ ಇಸ್ ನಾಟ್ ಅನ್ ಆನ್ಸರ್. ಇಲ್ಲಿ ಸೈನ್ ಇದೆ, ದಿಸ್ ಇಸ್ ನಾಟ್ ಅನ್ ಆನ್ಸರ್. ಕಾಸ್ ಆಫ್ 2 ರೂಟ್ ಎಕ್ಸ್ ಬೈ 2 ರೂಟ್ ಎಕ್ಸ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್.